ಹಾಯ್ ಗೀತಾ ವೆಂಕಟೇಶ್ ಯೂಟ್ಯೂಬ್ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಗೌತಮಿ ಕ್ಷೇತ್ರ ಹೋಗಿದ್ವಿ ಇವತ್ತು. ಸಾಯಿಧಾಮ ಸಂಖ್ಯೆ ಓಂಕಾರ ದೇವಸ್ಥಾನ, ಇದು ಪಾರ್ವತಿ ಗುಡಿ, ಅಣ್ಣವ್ರ ಗುಡಿ ನೋಡಿ ದೇವಸ್ಥಾನ ಪೂಜೆ ನಡೆಯಿತು. ಓಂಕಾರೇಶ್ವರ ಕ್ಷೇತ್ರ ಇದು ಹೊರಗಡೆ ಬರ್ತಾ, ಇದು ಕಾವೇರಿ ಸಾಯಿಧಾಮ ದೇವಸ್ಥಾನ ನೋಡಿ. ಸಾಯಿಬಾಬಾ ದೇವಸ್ಥಾನ ಒಳಗಡೆ ಸಾಯಿಬಾಬಾ ಶ್ರೀ ಗುರು ಸದ್ಗುರು ಸಾಯಿಬಾಬಾ ನಾವು ಅಲ್ಲೇ ಮಂಗಳಾರತಿ ತೊಗೊಂಡು ಸಾಯಿಬಾಬನ ದರ್ಶನ ಮುಗಿಸ್ಕೊಂಡು ಸತ್ಯನಾರಾಯಣ ಪೂಜೆ ಅಲ್ಲಪ್ಪ ದೇವಸ್ಥಾನದ ಒಳಗಡೆ ಸತ್ಯನಾರಾಯಣ ಪೂಜೆ ನಡೀತಾಯಿತ್ತು. ನಾವು ಹೋಗೋಷ್ಟರಲ್ಲಿ ಮುಗ್ದೋಗಿತ್ತು. ನಾವು ಒಂದು ಸ್ವಲ್ಪ ಲೇಟ್ ಆಯಿತು ಹೋಗೋದು. ಬೇಗ ಹೋಗೋಣ ಅಂದ್ಕೊಂಡಿದ್ವಿ, ಏನೋ ಕಾರಣಗಳಿಂದ ಸ್ವಲ್ಪ ಲೇಟ್ ಆಯಿತು. ಸಾಯಿಬಾಬನ ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಅಲ್ಲೇ ಪೂಜೆ ಮುಗಿಸ್ಕೊಂಡು ನಾವು ಬಂದ್ವಿ. ಸತ್ಯನಾರಾಯಣ ಪೂಜೆನೂ ಕೈ ಮುಗ್ದು ಅಲ್ಲೇ ಪೂಜೆ ಮಾಡಿದ್ರಲ್ಲ, ಪೂಜೆ ಪ್ರಸಾದ ಎಲ್ಲ ತೊಗೊಂಡು ಕೈ ಮುಕ್ಕೊಂಡು ಈ ಕಡೆ ಬಂದ್ವಿ. ಸಾಯಿಬಾಬಾ ದರ್ಶನ ಚೆನ್ನಾಗಾಯಿತು. ನಾವು ನನ್ನ ಮಗಳು ಪ್ರೆಗ್ನೆಂಟ್ ಇದರಿಂದನೂ ಹೋಗ್ತಾಯಿದ್ವಿ. ನಾವು ಮದುವೆ ಆದ ಹೊಸ್ದಾಗಿಂದನೂ ಹೋಗ್ತಾಯಿದ್ವಿ ಇಲ್ಲಿಗೆ. ಶ್ರೀ ಕಾವೇರಿ ಸಾಯಿಧಾಮ ಅಂದ್ಬಿಟ್ಟು ನೀವು ಒಂದ್ಸರಿ ಭೇಟಿ ಕೊಡಿ, ಹೋಗ್ತಾ ಇರ್ಬೋದು. ಉಕ್ಕಡಕ್ಕೆ ಹೋಗೋದು ರೋಡಲ್ಲೇ ಸಿಗುತ್ತೆ ಸಾಯಿಧಾಮ ಅಂದ್ಬಿಟ್ಟು. ಗೌತಮಿ ಕ್ಷೇತ್ರ ಅಂದ್ಬಿಟ್ಟು ಇಲ್ಲೇ ಸಾಯಿಬಾಬಾದ ಫೋಟೋ ಇತ್ತು. ಸಾಯಿಬಾಬಾರು ಮಲಗಿರೋ ಅಂತ ಇದು ಉಯ್ಯಾಲೆ ಮೇಲೆ ಮಲಗಿದ್ರು. ಒಂದು ವೀಡಿಯೋ ಮಾಡ್ಕೊಂಡ್ವಿ. ನಮ್ಮ ಮಗ, ನಮ್ಮ ಮನೆಯವರು, ನಂದು ಮಗನ ಜೊತೆ ಎಲ್ಲ ವೀಡಿಯೋ ಮಾಡ್ಕೊಂಡು ಚಿಕ್ಕದಾಗೆ ಬಂದ್ವಿ. ನೋಡಿ ಕ್ಷೇತ್ರ ಚೆನ್ನಾಗಿದೆ. ಏನೋ ಇಲ್ಲಿ ಹೋದರೆ ಒಂಥರ ನೆಮ್ಮದಿ. ಎಲ್ಲ ದೇವಸ್ಥಾನ ಬರೀ ನಾನು ದೇವಸ್ಥಾನಗಳಿಗೆ ಹೋದ್ರೇ ಸಮಾಧಾನ. ನೋಡಿ ಇಲ್ಲಿ ಅಮ್ಮನವ್ರ ದೇವಸ್ಥಾನ ಪೂಜೆ ನಡೀತಾಯಿತ್ತು, ಮಂಗಳಾರತಿ ಆಗ್ತಾಯಿತ್ತು. ನಾವು ಎನ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನವಗ್ರಹ ನವಗ್ರಹಕ್ಕೆ ಸುತ್ತಾಕೊಂಡು ಇಲ್ಲೇ ಪಕ್ಕದಲ್ಲಿ ಚೌಕಿಯಲ್ಲಿ ಊಟ ಪ್ರಸಾದದ ವ್ಯವಸ್ಥೆ. ಸಾಯಿಬಾಬಾ ಅವರು ನೋಡಿ ಎಷ್ಟು ಬಿಸಿ ಅನ್ನ ಕುದಿ ಅನ್ನನ ಇದು ಮಾಡ್ತಾಯಿದ್ರು. ಇಲ್ಲೇ ಪ್ರಸಾದ ತಿನ್ಕೊಂಡು, ಪ್ರಸಾದ ತುಂಬ ಚೆನ್ನಾಗಿತ್ತು. ಯೂಟ್ಯೂಬ್ ಚಾನಲ್ ನೋಡಿದ ಎಲ್ಲರಿಗೂ ಸುಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.